ಫಸ್ಟ್ ಕ್ವೆಶನ್ ಏನಿದೆ ಅಂತ ಅಂದರೆ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಫಾಲೋಯಿಂಗ್ ಎ ಪೀಸ್ ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ ಕಾಮನ್ ಡಿಫ್ರೆನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಕಾಮನ್ ಡಿಫ್ರೆನ್ಸ್ನ ಪ್ರತಿಯೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೂ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇದಾಗಿ ಬರ್ಕೊಳ್ಳೋಣ. ಮೊದಲನೇದು ಏನು ಅಂತ ಹೇಳಿದ್ರೆ 3, -2, -7, -12 ಎಕ್ಸೆಟ್ರಾ ಅಂತ ಇದೆ. ಸೊ ನಮಗೆ ಯಾವುದೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರಲಿ, ಅದು A1, A2, A3, ಎಕ್ಸೆಟ್ರಾ ಅಪ್ ಟು AN ಫಾರ್ಮೆಟಲ್ಲಿರುತ್ತೆ. ಸೊ ಫಸ್ಟ್ ಟರ್ಮ್ ಯಾವಾಗಲೂ A ಆಗಿರುತ್ತೆ, A1 ಆಗಿರುತ್ತೆ. ಸೊ D ಅಂತ ಅಂದರೆ ಅರ್ಥ A2 - A1 ಈಸ್ ಈಕ್ವಲ್ ಟು A3 - A2 ವಿಚ್ ಇಸ್ ಈಕ್ವಲ್ ಟು ಎಕ್ಸೆಟ್ರಾ. ಸೊ ಈ ರೀತಿ ನಾವು ಡಿ ವ್ಯಾಲ್ಯೂನ ತಗೋತೀವಿ. ಸೊ ಡಿನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವಾಗ ನಮಗೆ ಇದು A1, A2, A3, A4 ಎಕ್ಸೆಟ್ರಾ ಅಂತಿದೆ ಅಲ್ವಾ. ಸೊ ಡಿ ವಿಲ್ ಬಿ ಈಕ್ವಲ್ ಟು A2 - A1ನ ಮಾಡ್ಕೋಬೇಕು. ವಾಟ್ ಈಸ್ A2? -2 -3. ಸೊ -2 -3 ಅಂತ ಅಂದರೆ ಅಷ್ಟೇ ಅರ್ಥ ಎಷ್ಟು? -5. ಸೊ ಡಿ ವ್ಯಾಲ್ಯೂ ಎಷ್ಟಾಯಿತು? -5. ಸೊ ಅದೇ ಥರ ಸೆಕೆಂಡ್ ಒನ್ 11, 11, ಎಕ್ಸೆಟ್ರಾ ಅಂತ ಇದೆ. ಸೊ ಈ 11, 11 ಅಂತ ಇದ್ದಾಗ ನಾವು ಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? A2 - A1, 11 - 11 ವಿಚ್ ಇಸ್ ಈಕ್ವಲ್ ಟು 0. ಹಂಗಾದ್ರೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? ನಮಗೆ 0 ಆಯಿತು. ಸಿಮಿಲರ್ಲಿ ಮೂರನೇದು ಏನಿದೆ ಅಂತ ಹೇಳಿದ್ರೆ 5 1/2, 9 1/2, 13 1/2, 17 1/2, ಎಕ್ಸೆಟ್ರಾ ಅಂತ ಇದೆ. ಸೊ ಇದಕ್ಕೆ ನಾವು ಇವಾಗ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದನ್ನು ಅಂತಂದರೆ, ಮೊದಲು ಮಿಕ್ಸ್ಡ್ ಫ್ರಾಕ್ಷನಲ್ಲಿರೋದನ್ನು ನಾವು ಬಿಡಿಸಿ ಬರ್ಕೊಳ್ಳೋಣ ಪ್ರಾಪರ್ ಫ್ರಾಕ್ಷನ್ಗೆ. 5 2s 10, 10 + 1 11, 11/2, 9 2s 18, 18 + 1 19/2, 13 2s 26 + 1 27/2, 17 2s 13, 34, 34 + 1 35/2, ಎಕ್ಸೆಟ್ರಾ ಅಂತ ಹೇಳಿ ಬರ್ಕೋತೀವಿ. ಸೊ ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು A2 - A1 ಅಂದರೆ 19/2 - 11/2. 19/2 - 11/2 ಡಿನಾಮಿನೇಟರ್ಲಿ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಸೇಮ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನ್ಯೂಮರೇಟರ್ ಜೊತೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಮಾಡಬೇಕು. 2 1s 2 4s. ಸೊ ದಿಸ್ ಕುಡ್ ಬಿ ಈಸ್ ಈಕ್ವಲ್ ಟು 4 ಆಯಿತು. ಸೊ ಇನ್ನು ಫಿಫ್ತ್ ಕ್ವೆಶ್ಚನ್ ವೆರಿ ಸಿಂಪಲ್ ಆಗಿದೆ. ಫಿಫ್ತ್ ಒನ್ನು ನೋಡಿ, ತುಂಬಾ ಚೆನ್ನಾಗಿದೆ ಕ್ವೆಶ್ಚನು. √3, √2, √12, √27, √48 ಅಂತ ಇದೆ. ಸೊ ನೋಡಿ, √3, √12, √27, √48, ಎಕ್ಸೆಟ್ರಾ ವಿಲ್ ಬಿ ಈಕ್ವಲ್ ಟು ಅಂತ. ಸೊ ಡಿ ವ್ಯಾಲ್ಯೂನ ತಗೋತೀವಿ ನಾವು. ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು √12 - √3. ಸೊ √12 - √3. ಈ √12ನ ಹೆಂಗೆ ಬರ್ಕೋಬೋದು ಅಂದರೆ √4 × 3 ಅಂತ ಬರ್ಕೋಬೋದಾ? -√3. ಸೊ √4 × √4 × 3ನ √4 × √3 ಅಂತ ಬರ್ಕೋಬೋದು, ಇಂಟು √3. √3 ನಾನು ಆಚೆ ತೆಗಿತೀನಿ, ಒಳಗಡೆ ಏನು ಉಳ್ಕೊಳ್ಳುತ್ತೆ ಅಂದರೆ √4 ಅಂತ ಅಂದರೆ 2 - 1. ಸೊ ಆನ್ಸರ್ ಎಷ್ಟಾಗುತ್ತೆ ಅಂತ ಅಂದರೆ √3. ಓಕೆನಾ? ಸೊ √3 ಇಸ್ ದ ಆನ್ಸರ್. ಇದು ವ್ಯಾಲ್ಯೂ, ಡಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ √3. ಈ ರೀತಿ ನಾವು ಕಾಮನ್ ಡಿಫ್ರೆನ್ಸ್ ಡಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ಥರದ ಪ್ರಾಬ್ಲಮ್ಸು ಬೇರೆ ಏನಾದರೂ ನಂಬರ್ ಕೊಟ್ಟರೆ ಡಿನ ನೀವು ಇದೇ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ?